ಅಮೆರಿಕದ ಸ್ಮಾರ್ಟ್ ಫೋನ್ ಮಾರ್ಕೆಟ್ ಶೇರ್ ಅನ್ನ ಚೈನಾದ ಕೈಯಿಂದ ಕಿತ್ಕೊಳ್ತಾ ಇದೆ ನಮ್ಮ ಭಾರತ. ಈಗ ಅಮೆರಿಕದಲ್ಲಿ ಸೇಲ್ ಆಗ್ತಾ ಇರೋ ಪ್ರತಿ 3 ಸ್ಮಾರ್ಟ್ ಫೋನ್ ನಲ್ಲಿ ಒಂದು ಸ್ಮಾರ್ಟ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಅಸೆಂಬಲ್ ಆಗ್ತಾ ಇರೋದು ನಮ್ಮ ಭಾರತದಲ್ಲಿ. ಒಂದು 5-6 ವರ್ಷಕ್ಕೆ ಮುಂಚೆ ಅಮೆರಿಕದಲ್ಲಿ ಸೇಲ್ ಆಗ್ತಿದ್ದ ಸ್ಮಾರ್ಟ್ ಫೋನ್ಗಳಲ್ಲಿ 82% ಅಷ್ಟು ಮೇಡ್ ಇನ್ ಚೈನಾ ಅಥವಾ ಅಸೆಂಬಲ್ಡ್ ಇನ್ ಚೈನಾ ಸ್ಮಾರ್ಟ್ ಫೋನ್ಗಳೇ ಸೇಲ್ ಆಗ್ತಾ ಇತ್ತು. ಆದರೆ ಈಗ ಆ ಪರ್ಸೆಂಟೇಜ್ ಒಂದೇ ಸಲ ಇಳಿದು 49%ಗೆ ಬಂದಿದೆ. ಇದಕ್ಕೆ ಮೇಜರ್ ರೀಸನ್ ಏನಂದ್ರೆ ಈಗ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಅಸೆಂಬಲ್ ಆಗ್ತಾ ಇರೋ ಸ್ಮಾರ್ಟ್ ಫೋನ್ಗಳು ಅಮೆರಿಕನ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿರೋದು. ಮಾರ್ಕೆಟ್ ಶೇರ್ನಲ್ಲಿ ಎಲ್ಲೋ 1-2% ನಲ್ಲಿ ಇರ್ತಿದ್ದ ಭಾರತ ಈಗ ಸಡನ್ ಆಗಿ 36%ಗೆ ರೈಸ್ ಆಗಿದೆ. ಇದಕ್ಕೆ ಮೇಜರ್ ರೀಸನ್ ಏನಂದ್ರೆ ಆಪಲ್ ಮತ್ತೆ ಸ್ಯಾಮ್ಸಂಗ್ ಭಾರತದಲ್ಲಿ ಅಸೆಂಬ್ಲಿಂಗ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗಳನ್ನ ಹಾಕಿರೋದು. ಮುಂಚೆ ಭಾರತ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡೋ ಪ್ರಾಡಕ್ಟ್ ಲಿಸ್ಟ್ ನಲ್ಲಿ ಕೇವಲ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳ ಅಕ್ಕಿ ಅಥವಾ ಸ್ಪೈಸಸ್ ಇದೇ ರೀತಿ ಪ್ರಾಡಕ್ಟ್ ಇರ್ತಾ ಇತ್ತು. ಆದ್ರೆ ಈಗ ಭಾರತ 47% ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಗಳನ್ನು ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಇದೇ ರೀತಿ ಟ್ರೇಡ್ ಇಂಪ್ರೂವ್ ಆಗ್ತಾ ಹೋಯ್ತಂದ್ರೆ ಚೈನಾಗಿಂತ ಭಾರತದ ಮಾರ್ಕೆಟ್ ಶೇರ್ ಅಮೆರಿಕದಲ್ಲಿ ಹೆಚ್ಚಾಗೋ ಸಾಧ್ಯತೆ ಇದೆ. ಆದರೆ ಈ ಎಲ್ಲವನ್ನು ತಡೀಲಿಕ್ಕೆ ಈ ಒಂದೇ ವ್ಯಕ್ತಿಯಿಂದ ಸಾಧ್ಯ. ಅದು ಯಾರಂದ್ರೆ ಮಿಸ್ಟರ್ ಡೊನಾಲ್ಡ್ ಟ್ರಂಪ್.